ನರೇಂದ್ರ ಮೋದಿ ಅವರು ₹1 ಮನ್ನಾ ಮಾಡಿದಾರ ಏನ್ರಿ? ನೀವು ರೈತರು ಹೇಳಿ ನೋಡೋಣ. ₹1 ಮನ್ನಾ ಮಾಡಿದಾರ? ಮತ್ತೆ ಯಾಕೆ ಓಟ್ ಹಾಕ್ಬೇಕು ಅವರಿಗೆ? ಯಾಕೆ ಓಟ್ ಹಾಕ್ಬೇಕು? ₹1 ಮನ್ನಾ ಮಾಡಲಿಲ್ಲ. ಸರ್ನಾಯ್ಕ್ ಅವರು ಪ್ರಸ್ತಾಪ ಮಾಡಿದ್ದಾರೆ. 50,000ವರೆಗೆ ಸಾಲ ಮನ್ನಾ ಮಾಡೋದು. ಕೇಂದ್ರ ಸರ್ಕಾರ 72,000 ಕೋಟಿ ಸಾಲ ಮನ್ನಾ ಮಾಡುತ್ತೆ. 72,000 ಕೋಟಿ ಸಾಲ. ನರೇಂದ್ರ ಮೋದಿ ಅವರು ₹1 ಮನ್ನಾ ಮಾಡಿದಾರ ಏನ್ರಿ? ನೀವು ರೈತರು ಹೇಳಿ ನೋಡೋಣ. ₹1 ಮನ್ನಾ ಮಾಡಿದಾರ? ಮತ್ತೆ ಯಾಕೆ ಓಟ್ ಹಾಕ್ಬೇಕು ಅವರಿಗೆ? ಯಾಕೆ ಓಟ್ ಹಾಕ್ಬೇಕು? ₹1 ಮನ್ನಾ ಮಾಡಲಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ, ಅಧಿಕಾರಕ್ಕೆ ಬಂದ ಮೇಲೆ, ಯಾಕಂತಂದ್ರೆ ಕೊರೋನಾ ರೋಗದಿಂದ ಬಹಳ ಜನ ಹೈರಾಣಾಗಿದ್ರು, ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು. ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಯೋಚನೆ ಮಾಡಿತು, ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ವಿಶೇಷವಾಗಿ ಸಹಾಯ ಮಾಡಬೇಕು ಅಂತೇಳಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡೋದು. ಗ್ಯಾರಂಟಿ ಯೋಜನೆಗಳು ಯಾರ್ಯಾರು? ಗ್ಯಾರಂಟಿ ಬಸ್ನಲ್ಲಿ ಶಕ್ತಿ ಯೋಜನೆ, ಯಾರ್ಯಾರು ಹೆಣ್ಮಕ್ಳು ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಲ್ವಾ? ಕೈ ಎತ್ತಿ ನೋಡೋಣ. ಯಾರು ಮಾಡಿದ್ರು ಇದು? ಬಿಜೆಪಿ ಅವ್ರು ಮಾಡಿದ್ರ? 4 ವರ್ಷ ಇದ್ರಲ್ಲ ತಾಯಿ. ಏನ್ರಮ್ಮ ಮಾಡಿದ್ರೇನ್ರಮ್ಮ? ಯಡಿಯೂರಪ್ಪ ಮಾಡಿದ್ನ? ಬಸವರಾಜ ಬೊಮ್ಮಾಯಿ ಮಾಡಿದ್ನ? ಇವತ್ತು ಎಲ್ಲಿಗಾದ್ರೂ ಹೋಗ್ಬೋದು, ಎಲ್ಲಿಗಾದ್ರೂ ಹೋಗ್ಬೋದು. ಸರ್ಕಾರದ ಬಸ್ಗಳಲ್ಲಿ ಫ್ರೀಯಾಗಿ 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. 7 ಕೋಟಿ ಜನ, 3.5 ಕೋಟಿ ಮಹಿಳೆಯರಿದ್ದಾರೆ, ಹೆಣ್ಮಕ್ಳು ಇದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ. ಯಾಕಂತಂದ್ರೆ ನಮ್ಮ ಉದ್ದೇಶ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ಅವರು ಸ್ವಾವಲಂಬಿಗಳಾಗಬೇಕು. ಅದಕ್ಕೋಸ್ಕರ ಶಕ್ತಿ ಯೋಜನೆಯನ್ನು ಜಾರಿಗೆ ತಗೊಬಂದು ನಾವು ಅಧಿಕಾರಕ್ಕೆ ಬಂದ ನಾವು ಮೇ 20, 1923 ನಾವು ಅಧಿಕಾರಕ್ಕೆ ಬಂದ ಜೂನ್ ತಿಂಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಜಾರಿಯನ್ನು ಅನುಷ್ಠಾನವನ್ನ ಮಾಡತಕ್ಕಂಥ ತೀರ್ಮಾನವನ್ನ ಮಾಡುವರು. ಜೂನ್ ತಿಂಗಳಲ್ಲೇ, ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದು ಜೂನ್ ತಿಂಗಳಲ್ಲಿ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಬಿಜೆಪಿಯವರು ಯಾವತ್ತಾರು ಮಾಡಿದಾರ ತಾಯಿ? ಮತ್ತೆ ಯಾಕೆ ಓಟ್ ಕೇಳೋಕೆ ಅವ್ರಿಗೆ ಏನ್ ನೈತಿಕ ಹಕ್ಕಿದೆ? ಆಮೇಲೆ ಗೃಹಲಕ್ಷ್ಮಿ 1,26,00,000 ಮಹಿಳೆಯರಿಗೆ. ಎಷ್ಟು? 1,26,00,000 ಮಹಿಳೆಯರಿಗೆ, ಮನೆ ಯಜಮಾನಿಯರಿಗೆ ತಿಂಗಳಿಗೆ ₹2,000. ಬಿಜೆಪಿಯವರು ಯಾವತ್ತಾರು ಮಾಡಿದಾರ ತಾಯಿ? ನೀವು ಹೇಳಿ. ಮತ್ತೆ ಹೆಂಗೆ ಓಟ್ ಕೇಳ್ತಾರೆ ಅವರು? ಶರತ್ ಮಠ್ ಪರಹ ಹೆಂಗೆ ಓಟ್ ಕೇಳಕ್ಕೆ ಅವ್ರಿಗೆ ನೈತಿಕವಾದಂತಹ ಶಕ್ತಿ ಇದೆ, ನೈತಿಕವಾದಂತಹ ಅಧಿಕಾರ ಇದೆ. ನಿಮ್ಗೆಲ್ಲ ಮೋಸ ಮಾಡಿ 4 ವರ್ಷ ಅಧಿಕಾರದಲ್ಲಿ ಇದ್ದು ಏನೂ ಮಾಡದೆ ಇವತ್ತು ಮನೇಲಿ ಕೂತಿದ್ದಾರೆ, ವಿರೋಧ ಪಕ್ಷದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಇವ್ರು ಯಾರು ಗೊತ್ತಾ? ಬಿಜೆಪಿಯವರು 5 ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡಿದವರು, ವಿರೋಧ ಮಾಡಿದವರು. ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ಬಿಡ್ತವೆ.
ಗ್ಯಾರಂಟಿ ಯೋಜನೆಗಳನ್ನು ಮಾಡಬೇಡಿ. ಗ್ಯಾರಂಟಿ ಯೋಜನೆಗಳಿಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ಎಷ್ಟು ಗೊತ್ತಾ? 52,000 ಕೋಟಿ. ಒಂದು ವರ್ಷಕ್ಕೆ 52,000 ಕೋಟಿ. ಇದನ್ನ